ಸಿಎಂ ಕುರ್ಚೆ ಅಲುಗಾಡಲ್ಲ, 5 ವರ್ಷ ನಾನೇ ಬಾಸ್. ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಪಟ್ಟು, ವಿರೋಧಿ ಪಾಳಿಯಕ್ಕೆ ನಡುಕ ಹುಟ್ಟಿಸಿದ ಸಿದ್ದು ನಡೆ. ಎಸ್, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ತಾರಕಕ್ಕೇರುವ ಸಂದರ್ಭದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಹತ್ವದ ದಾಳವನ್ನ ಉರುಳಿಸಿದ್ದಾರೆ. ಇನ್ನು ಸಿಎಂ ಕುರ್ಚಿ ವಿಚಾರದಲ್ಲಿ ನಡೀತಾ ಇರುವಂತಹ ಊಹಾಪೋಹಗಳಿಗೆ ಮತ್ತು ಆಂತರಿಕ ಭಿನ್ನಮತಗಳಿಗೆ ಶಾಶ್ವತವಾಗಿ ತೆರೆ ಎಳೆಯಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು, ಹೈಕಮಾಂಡ್ ನಾಯಕರಿಗೆ ನೇರವಾಗಿಯೇ ಕೆಲ ಕಠಿಣ ಸಂದೇಶಗಳನ್ನು ರವಾನಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಪ್ರಮುಖವಾಗಿ ಪ್ರಸ್ತಾಪಿಸಿದ ವಿಷಯ ಏನೆಂದರೆ, ಅನಗತ್ಯ ಗೊಂದಲಗಳಿಗೆ ತಮ್ಮ ಕಡೆಯಿಂದ ಆಡಳಿತದಲ್ಲಿ ಯಾವುದೇ ಲೋಪವಾಗಲಿದ್ದರೂ ಕೇವಲ ಶಾಸಕರು ಮತ್ತು ನಾಯಕರು ದೆಹಲಿಗೆ ತೆರಳಿ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇರುವುದು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಈ ನಾಯಕ ಬದಲಾವಣೆ ಚರ್ಚೆಗಳು ಸರ್ಕಾರದ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡ್ತಾ ಇವೆ. ಆದ್ದರಿಂದ ಹೈಕಮಾಂಡ್ ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಗೊಂದಲಗಳಿಗೆ ತೆರೆ ಎಳೆಯಬೇಕು ಎಂದು ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಂಪುಟ ಪುನರ್ರಚನೆಯ ಅವಕಾಶ ನೀಡಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು, ಭಿನ್ನಮತೀಯರಿಂದ ನಿಯಂತ್ರಿಸಲು ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದು, ಖರ್ಗೆ ಭೇಟಿಯ ವೇಳೆ ಈ ವಿಚಾರವನ್ನ ಪ್ರಸ್ತಾಪಿರುವ ಸಿಎಂ ಸಿದ್ದರಾಮಯ್ಯ ಕಳೆಗುಂದಿರುವ ಒಂದು ಇಲಾಖೆಗಳನ್ನ ಸರಿಪಡಿಸಲು ಮತ್ತು ಹೊಸ ಮುಖಗಳಿಗೆ ಅವಕಾಶ ನೀಡಲು ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ನೀಡಬೇಕೆಂದು ಕೇಳಿಕೊಂಡಿದ್ದಾರಂತೆ. ಈ ಮೂಲಕ ತಮ್ಮ ಸ್ಥಾನವನ್ನು ಮತ್ತಷ್ಟು ಭದ್ರಗೊಳಿಸುವುದಾಗಿ ಆಂತರಿಕವಾಗಿ ಶಕ್ತಿ ತುಂಬಂತಾಗಿದೆ. ಇನ್ನು 5 ವರ್ಷ ನಾನೇ ಸಿಎಂ, ಮುಂದಿನ ಬಜೆಟ್ ನನ್ನದೇ, ನಾಯಕ ಬದಲಾವಣೆಯ ಕೂಗಿಗೆ ಸಿಎಂ ಸಿದ್ದರಾಮಯ್ಯ ಶೈಲಿಯಲ್ಲಿ ತಿರುಗೇಟು ನೀಡಿದ್ದು, ರಾಹುಲ್ ಗಾಂಧಿ ಇದಕ್ಕೆ ಸೂಚಿಸಿದ್ದಾರಂತೆ. ರಾಜೀನಾಮೆ ನೀಡಲು ಸಿದ್ಧ, ಆದರೆ ಜನ ದೇಶಾದ್ಯಂತ ನನ್ನ ಪೂರ್ಣಾವಧಿಗೆ ಅಂದರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ, ಅಷ್ಟೇ ಅಲ್ಲದೆ ಮುಂದಿನ ರಾಜ್ಯದ ಬಜೆಟ್ ಅನ್ನು ಕೂಡ ನಾನೇ ಮಂಡಿಸುತ್ತೇನೆ ಎಂದು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಗುಂಪುಗಾರಿಕೆ ಮಾಡುವ ಉದ್ದೇಶವಿದ್ದಿದ್ದರೆ ನಾನು ಎಂದೋ ಮಾಡ್ತಾ ಇದ್ದೆ, ಆದರೆ ಪಕ್ಷದ ಹಿತದೃಷ್ಟಿಯಿಂದ ಮೌನವಾಗಿದ್ದೇನೆ ಎಂದು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಖರ್ಗೆ ಅಭಯ, ರಾಹುಲ್ ಜೊತೆ ಚರ್ಚೆ. ಎಸ್, ಸಿಎಂ ಸಿದ್ದರಾಮಯ್ಯನವರು ಈ ಮಾತುಗಳನ್ನು ಆಲಿಸಿದ ಮಲ್ಲಿಕಾರ್ಜುನ್ ಖರ್ಗೆ ತಾಳ್ಮೆ ಕಳೆದುಕೊಳ್ಳದಂತೆ ಸಲಹೆ ನೀಡಿದ್ದಾರೆ. ಇದು ಸೃಷ್ಟಿಸಿದಂತಹ ವಿವಾದಗಳನ್ನ, ಅಧಿಕಾರ ಹಸ್ತಾಂತರದ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಬೇಡ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಜಾಣ್ಮೆಯ ನಡೆಯನ್ನು ಪ್ರದರ್ಶಿಸಿದ್ದು, ಇದು ಕೇವಲ ಪಕ್ಷದ ಸಂಘಟನೆ, ಮುಂಬರುವ ಒಂದು ಸಂಘಟನೆಯ ಸಂಸ್ಥೆ ಚುನಾವಣೆಗಳಿಗೆ ಬಿಬಿಎಂಪಿ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಚರ್ಚಿಸಿದ್ದೇವೆ. ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಎಂದು ಹೇಳುವ ಮೂಲಕ ಕುತೂಹಲವನ್ನ ಕಾಯ್ದಿರಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಯಾಗ್ತಾ ಇದ್ದಂತೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ವಾಲಿಬಾಲ್ ಆಡ್ತಾ ಇರುವ ಫೋಟೋವನ್ನು ಹಾಕಿ ಯಶಸ್ಸು ಒಂದು ಪ್ರಯಾಣ, ಅದೊಂದು ಗಮ್ಮಸ್ಥಾನ ಎಂದು ಬರೆದುಕೊಂಡಿದ್ದಾರೆ. ಚೆಂಡು ಈಗ ಯಾರ ಅಂಗಳದಲ್ಲಿದೆ ಮತ್ತು ಮುಂದಿನ ಟೈಮ್ ಯಾರದ್ದು ಎಂಬುದು ಸಂದೇಶವನ್ನ ಈ ಪೋಸ್ಟ್ ಮೂಲಕ ರವಾನಿಸಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮತ್ತು ಬೇಡಿಕೆಗಳನ್ನು ಇಡುವ ಮೂಲಕ ಚೆಕ್ಮೇಟ್ ಇಡಲು ಪ್ರಯತ್ನಿಸ್ತಾ ಇದ್ದು, ಇನ್ನು ನವೆಂಬರ್ 28ಕ್ಕೆ ರಾಹುಲ್ ಗಾಂಧಿ ಭೇಟಿಯ ನಂತರವಷ್ಟೇ ರಾಜಕೀಯ ಡ್ರಾಮಾ ಮಾತುಗಳು, ಸ್ಪಷ್ಟ ಚಿತ್ರಣಗಳು ಹೊರಬೀಳಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.